ಪ್ರತಿ ವಾರವೂ ಕೂಡ ಈ ಸತ್ಸಂಗ ಕಾರ್ಯಕ್ರಮ ನಿರ್ವಹಿಸ್ತೀವಿ. ಈ ರೀತಿಯ ಒಳ್ಳೆಯ ಮಾತುಗಳನ್ನು ಕೇಳಿಸುವಂತೆ ಏರ್ಪಾಡು ಮಾಡಬೇಕು. ಇದು ಬಹಳಷ್ಟು ಅಗತ್ಯ. ನಮ್ಮ ಮಕ್ಕಳಿಗೆ ಬಹಳಷ್ಟು ಅಗತ್ಯ. ಮನಸ್ಸು ಬೇಡಿದಾಗ ಕೇಳುವುದಿಲ್ಲ. ಎಲ್ಲ ಮೊಬೈಲು ಅದನ್ನು ನೋಡ್ಕೊಂಡು ಬಂದಿದ್ದಾರೆ. ನಿಮ್ಮನ್ನು ಒಂದು ಒಳ್ಳೆಯ ಮೂರ್ತಿಯನ್ನಾಗಿ ಮಾಡಿ ಕಲಿಸಿಕೊಟ್ಟಿರ್ತೀವಿ. ಅದು ನಮ್ಮ ಮೂರ್ತಿ ಮಾಡಿ ಬಿಡುವುದಿಲ್ಲ, ಪೆಟ್ಟು ತೆಗೆದು ಬಿಡುವುದಿಲ್ಲ. ಆದರೆ ಅದು ಮೂರ್ತಿಗೆ ಆಗುತ್ತಿಲ್ಲ, ಅದನ್ನು ಆಚೆ ಬಿಸಾಡಬೇಕು. ಅದು ಎಲ್ಲಿಂದ ತಂದಿದೆಯೋ ಅಲ್ಲಿಗೆ ಒಪ್ಪಿಸಬೇಕು. ಮೂರ್ತಿ ಮಾಡಿ ಬಿಡ್ತದ, ಹಾಗಾಗಿ ಅದು ಮೂರ್ತಿ ಮಾಡಿ. ಹಾಗೆ ನಿಮ್ಮನ್ನೆಲ್ಲರನ್ನು ಕೂಡ ಒಂದು ಒಳ್ಳೆಯ ಮೂರ್ತಿಗಳನ್ನಾಗಿ ಮಾಡಬೇಕು, ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಬೇಕು. ಎಲ್ಲರ ಆಕರ್ಷಣೆಗೆ ಗುರಿಯಾದಂಥ ಮೂರ್ತಿಯಾಗಿ ಮಾಡಬೇಕು. ಎಲ್ಲರೂ ಕೈ ಮುಗಿಯುವಂಥ ಒಂದು ಮೂರ್ತಿಯಾಗಿ ನೀವು ನಿರ್ಮಾಣ ಮಾಡಬೇಕು ಹೇಳುವುದು ಇದು ನಮ್ಮ ಅಧ್ಯಾಪಕರ ಒಂದು ದೃಷ್ಟಿಕೋನ. ಹಾಗೆ ಆ ದೃಷ್ಟಿಯಿಂದ ನಾವು ಈ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗ ಕಾರ್ಯಕ್ರಮ, ಈ ಎಲ್ಲ ಒಳ್ಳೆಯ ಚಟುವಟಿಕೆಗಳು ಎಲ್ಲ ನಡೆಯುವುದು ನಿಮ್ಮ ಹಿತದಲ್ಲಿ. ಅದನ್ನು ಅದನ್ನು ಯಾವಾಗಲೂ ಕೂಡ ನೆನಪಿರ್ತೇವೆ. ನಾನಿವತ್ತು ಲಿಂಗಪ್ಪ ಬರಲಿಕ್ಕೆ ಹೇಳಿ, ಲಿಂಗಪ್ಪ ಮಾಸ್ಟರ್ ಹೇಳಿದರೆ ಅವರೊಂದು ವಿಶೇಷವಾದ ಒಂದು ವ್ಯಕ್ತಿ. ಅವರು ಹೇಳಿದರು, ನನ್ನನ್ನು ನೀವಂತೆ ಹೊಗಳ್ಬೇಡಿ, ನನ್ನ ಅಂತ ಹೇಳಿ